ಮಾವ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಅಲ್ವಾ? ಸರಿ, ನನಗೆ ಹೇಳ್ದೇನೆ ನೀವೆಲ್ಲ ಎಲ್ಲಿಗೋ ಹೋಗ್ತಿದ್ದೀರಾ. ಈ ವಿಷಯ ನೀವಾಗಲೇ ದೊಡ್ಡಪ್ಪಂಗೆ ಹೇಳ್ತೀನಿ. ಬಿಟ್ಟು ನಾನು ಕೂಡ ಹೇಳ್ತೀನಿ. ಏನಂತ ಹೇಳ್ತೀಯಾ? ನಿನಗೆ 19ರ ಮಗಿ ಬರಲ್ಲ ಅಂತ. ಎಲ್ಲ ಹೋಗ್ತಿದ್ಯಾ? 19ರ ಮಗಿ ಕಲ್ತ್ಕೊ ಅಂದ ಅಲ್ವಾ? ಕಲ್ತ್ಕೊಳಕ್ ಹೋಗ್ತಿದ್ದೀನಿ. ವೆರಿ ಗುಡ್ ಬಾಯ್. ನೀನ್ ಬ್ಯಾಡ್ ಬಾಯ್. ನಡೀರಿ ನಡೀರಿ ನಡೀರಿ. ಅಯ್ಯೋ ಅಜ್ಜಿ. ರಾಜಲಕ್ಷ್ಮಿ, ಆದ್ಯ, ಬನ್ನಿ, ಈ ಕಡೆ ಬನ್ನಿ, ಬೇಗ ಬನ್ನಿ. ಹೋಗು ಆದ್ಯ. ನಡೀರಿ ನಡೀರಿ. ರಾಜಲಕ್ಷ್ಮಿ, ಟೈಮ್ ಆಗ್ತಿದೆ, ಹೋಗೋಣ ಬಾ ಫಾಸ್ಟ್. ಹಾ ರಾಜಲಕ್ಷ್ಮಿ, ನೀನ್ ಚೆನ್ನಾಗಿ ಆಡಬೇಕು ರಾಜಲಕ್ಷ್ಮಿ. ಚಿಕ್ಕವಳಿದ್ದಾಗ್ಲಿಂದ ನಿನಗೆ ಓದೋದು ಒಂದನ್ನು ಬಿಟ್ಟು ಇನ್ಯಾವುದೇ ರೀತಿಯ ಒಂದ್ ಆಸೆನೂ ಇಲ್ಲ. ಆದ್ರೆ ಇವತ್ತು ನಿನ್ನ ಓದಿಗೆ ಈ ಆಟ ಬೇಕಾಗಿದೆ. ಇದ್ರಲ್ಲಿ ಗೆದ್ದು ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೇಬೇಕು. ನನಗೆ ಭಯ ಆಗ್ತಿದೆ ಮಾವ. ಭಯ ಯಾಕೆ ರಾಜಲಕ್ಷ್ಮಿ? ನೀನೇನಾದ್ರೂ ತಪ್ಪು ಮಾಡ್ತಿದ್ಯಾ? ತಪ್ಪು ಮಾಡ್ತಿಲ್ಲ ಅಂದ್ಮೇಲೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿನ್ ಮನ್ಸಲ್ಲಿ ಒಳ್ಳೆತನ ಇದೆ. ನಿನ್ ಜೊತೆಯಾಗಿ ನೀನ್ ತುಂಬಾ ನಂಬಿರೋ ಅಂತ ಆಂಜನೇಯ ಸ್ವಾಮಿ ಇದ್ದಾನೆ. ಆ ಆಂಜನೇಯ ಸ್ವಾಮಿನೇ ನಿನ್ನನ್ನ ಗೆಲ್ಲಿಸ್ತಾನೆ. ನೀನ್ ಹೋಗು ರಾಜಲಕ್ಷ್ಮಿ, ಧೈರ್ಯವಾಗಿ ಆಟಾಡು. ಗೆಲುವು ನಿಂದೆ. ರಾಜಲಕ್ಷ್ಮಿ, ಟೈಮ್ ಆಗ್ತಿದೆ, ಬೇಗ ಹೋಗೋಣ ಬಾ. ಆಲ್ ದಿ ಬೆಸ್ಟ್ ರಾಜಿ. ಒಬ್ಬ ಸೀನು ಮಾವ, ನನ್ನ ಗೊತ್ತಾಗ್ದೆ ಇಂಥ ಕೆಲ್ಸ ಮಾಡ್ತೀರಾ? ಪಾರ್ವತಿ, ಈ ಪ್ರಮೀಳಾ ಒಬ್ಳು ಫೋನ್ ಮಾಡಿ ನನ್ ಸೊಸೆ ಅದು ಹೇಗ್ ಡ್ರೆಸ್ ಹಾಕೋತಿದ್ದಾಳೆ ಸ್ವಲ್ಪ ನೋಡು ಅಂತ ಪ್ರಾಣ ತಿಂತಿದ್ದಾಳೆ. ಅದ್ಗೆ ಅವಳು ಸುಮ್ನೆ ಟೆನ್ಷನ್ ಕೊಡ್ತಾಳೆ ಬಿಡಿ. ಅವಳಿಗಿಂತ ರಾಜಲಕ್ಷ್ಮಿನೇ ಚೆನ್ನಾಗಿ ಉಟ್ಕೋತಾಳೆ ಅಲ್ವಾ? ನಾನ್ ಸುಮ್ನೆ ಭಯ ಪಟ್ಕೊಂಡೆ. ಅಂದಹಾಗೆ ಮರ್ತೋದೆ, ಬಳೆಗಳನ್ನ ಕಳ್ಸಿದಾರಲ್ಲ, ಅವಳ ಸೈಜ್ ಕರೆಕ್ಟ್ ಇದೆಯೋ ಇಲ್ವೋ ತಿಳ್ಕೊ ಅಂತಂದ್ರು. ಬಾ ಕೇಳ್ಕೊಂಡ್ ಬರೋಣ. ಬನ್ನಿ. ಅಯ್ಯಯ್ಯೋ, ಇವಾಗ ರಾಜಲಕ್ಷ್ಮಿ ರೂಮಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ಸರ್ವನಾಶಾನೆ. ಇವ್ರು ದೊಡ್ಡ ರಾಧ ಅಂತ ಮಾಡ್ಬಿಡ್ತಾರೆ. ಇವಾಗ ಏನ್ ಮಾಡ್ಲಿ? ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡ್ಲಪ್ಪ? ನಾನು ರಾಜಲಕ್ಷ್ಮಿ ತರ ನಾಟಕ ಮಾಡ್ಲಾ? ರಾಜಲಕ್ಷ್ಮಿ ತರ ಹೆಂಗೋ ನಾಟಕ ಮಾಡ್ಲಿ? ಅಯ್ಯೋ ದೇವ್ರೆ. ಏನ್ ಮಾಡ್ಲಿ? ಸಿಕ್ಕಾಕೋಬಿಟ್ನೆ. ರಾಜಲಕ್ಷ್ಮಿ,
ಯಾಕೆ ಬಾಗ್ಲು ಹಾಕೊಂಡಿದ್ಯಾ? ಆ, ಗಾಳಿ ಆಡ್ತಿಲ್ಲ. ಗಾಳಿ ಆಡ್ಲಿಲ್ಲ ಅಂದ್ರೆ ಫ್ಯಾನ್ ಹಾಕೊಳ್ಬೇಕು, ಅದನ್ ಬಿಟ್ಟು ಬಾಗಿಲು ಹಾಕೊಂಡಿದ್ಯಲ್ಲೇ. ಅದೇ ಸೀರೆ ಉಟ್ಕೊಂಡಿರೋದಕ್ಕೆ ಗಾಳಿ ಆಡ್ತಾ ಇಲ್ಲ. ಯಾಕೆ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನನಗೆ ಯಾಕೋ ಅನುಮಾನ ಬರ್ತಿದೆ. ಮೊದ್ಲು ಬಾಗಿಲು ತೆಗಿ. ಸಿಕ್ಕಾಕೊಂಡಲ್ಲಪ್ಪ. ನನ್ಗೆ ನಾಚಿಕೆ ಆಗ್ತಿದೆ. ನಾನಿರೋ ರೂಮ್ಗೆ ನೀವೆಲ್ಲ ಯಾಕೆ ಬರ್ಬೇಕು? ಏನೇ ಯಾವತ್ತೂ ಇಲ್ದಿರೋ ಹಾಗೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಗಂಡಸ್ರ ಹತ್ರ ಮಾತಾಡ್ದಾಗ ಮಾತಾಡ್ತೀಯಲ್ಲ. ಈಗ ನಿಜವಾಗ್ಲೂ ಅನುಮಾನ ಬರ್ತಿದೆ. ರಾಜಲಕ್ಷ್ಮಿ, ಮೊದ್ಲು ಬಾಗಿಲು ತೆಗಿ, ಇಲ್ಲಾಂದ್ರೆ ನಿಮ್ಮ ಅಪ್ಪನ್ಗೆ ಹೇಳ್ತೀನಿ ಅಷ್ಟೇ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ಇವಾಗ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ದರಿದ್ರದಲ್ಲೇ ದರಿದ್ರ ಕಣ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅವಾಗ ಹಾಗೆ ಮಾತಾಡಿ ರಾಜಲಕ್ಷ್ಮಿನ ಸಿಕ್ಕಾಕ್ಸ್ದೆ. ಇವಾಗ ನೀನ್ ಸಿಕ್ಕಾಕೊಂಡೆ. ನಿನ್ಗಿದೆಲ್ಲ ಆಗ್ಬೇಕು. ರಾಜಲಕ್ಷ್ಮಿ, ರಾಜಲಕ್ಷ್ಮಿ ಬಾಗಿಲು ತೆಗೆ. ಅಯ್ಯೋ, 1 ನಿಮಿಷ. ಏನ್ ಮಾಡ್ತಿದ್ದಾಳ ಒಳಗೆ? ಏನೇ ಸರಿಯಾಗಿ ಸೀರೆ ಉಟ್ಕೊ ಅಂದ್ರೆ ಈಗ ಸುತ್ಕೊಂಡಿದ್ಯಲ್ಲ. ಅಮ್ಮ, ಅಮ್ಮನ ಅದೇ ಅತ್ತೆಮ್ಮ ಅನ್ನಕ್ ಹೋದೆ. ಕುಚ್ಚು ಸರಿಯಾಗಿರ್ಲಿಲ್ಲ, ಫಾಲು ಕೂಡ ಸರಿಯಾಗಿಲ್ಲ. ಕೆಳಗೆ ಫಾಲ್ ಸರಿಯಾಗಿಲ್ಲ ಅಂದ್ರೆ ತಲೆ ಮೇಲೆ ಯಾಕೆ ಮುಸ್ಕ್ ಹಾಕೊಂಡಿದ್ಯಾ? ಮುಖಕ್ಕೆ ಕ್ರೀಮ್ ಹಚ್ಕೊಂಡಿದ್ದೀನಿ. ದೃಷ್ಟಿ ಆಗದೆ ಇರ್ಲಿ ಅಂತ ಮುಖ ಮುಚ್ಕೊಂಡಿದ್ದೀನಿ. ಕ್ರೀಮ್ ಹಾಕೊಂಡಿದ್ಯಾ? ಅಷ್ಟಕ್ಕೂ ನಿನಗೆ ಬುದ್ಧಿ ಇದೆಯಾ? ಕ್ರೀಮ್ ಅನ್ನೋದನ್ನ ನಮ್ಮನೇಲಿ ಯಾರಾದ್ರೂ ಹಚ್ಕೊಂಡಿದಾರ? ಆ ಬುದ್ಧಿ ಇಲ್ದಿರೋ ಆದ್ಯ ಏನ್ ಹೇಳಿದ್ರು ಅದನ್ನ ಮಾಡ್ಬಿಡ್ತೀಯಾ? ಎಲ್ಲಿ ಒಂದ್ಸಲ ನೋಡ್ತೀನಿ. ಬೇಡ. ಅಯ್ಯೋ, ನೋಡಕ್ ಬಿಡೆ. ಅಯ್ಯೋ ಬೇಡ. ಬಿಡೆ, ಮುಖ ತೋರ್ಸೆ. ಆಹಾ ಬೇಡ. ಯಾಕೆ, ಏನಾಯ್ತು? ಅದ್ ಹಾಗಲ್ಲ ಅತ್ತೆಮ್ಮ, ಕ್ರೀಮ್ ಒಂಚೂರು ಚೆನ್ನಾಗಿಲ್ಲ. ಮುಖ ಎಲ್ಲ ಒಂಥರ ಆಗೋಗಿದೆ. ನನ್ ಮುಖನ ನಿಮಗ್ ತೋರ್ಸಕ್ ಆಗ್ತಿಲ್ಲ. ಇವಾಗ ನಿಮ್ ಅತ್ತೆಯವ್ರು ಬಂದು ನೋಡಿದ್ರೆ ಏನೇನ್ ಅನ್ಕೋತಾರೋ ಏನೋ. ಇರು, ನನ್ನ ಹತ್ರ ಒಂದ್ ಒಳ್ಳೆ ಕ್ರೀಮ್ ಇದೆ, ತಗೊಂಡ್ ಬರ್ತೀನಿ. ನಿನ್ ಹತ್ರನೂ ಕ್ರೀಮ್ ಇದ್ಯಾ? ಅಂದ್ರೆ ಅದ್ ನಂದಲ್ಲ, ಚಾರುದು. ಚಾರುದ? ಅದಾಗಲ್ಲ, ಸುಮ್ನೆ ಹೀಗೆ ಹಚ್ಕೊಂಡ್ರೆ ಹಾಗೆ ಹೊಳೆಯುತ್ತೆ. ಹಾಗಾದ್ರೆ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ತಗೊಂಡ್ ಬಾ, 3 ಜನ ಹಾಕೊಳ್ಳೋಣ. ಬೇಡ ಬೇಡ. ಇದೇನೆ ಮುಖ ಕ್ರೀಮ್ ಹಚ್ಕೊಂಡ್ರೆ ಗಂಟ್ಲು ಬದಲಾಗಿ ಹೋಗಿದೆ. ಒಂದ್ ವೇಳೆ ನೀನೇನಾದ್ರೂ ನಾನೇ ರಾಜಲಕ್ಷ್ಮಿ. ಅದೇನ್ ಕ್ರೀಮೋ ಮುಖಕ್ಕೆ ಹಚ್ಕೊಂಡ್ರೆ ಗಂಟ್ಲು ಹಾಳಾಗೋಗಿದೆ. ನೀವ್ ಹೋಗ್ ನಮ್ಮ ಅಮ್ಮನ್ ಕರೀರಿ. ಅದು ಅತ್ಗೆ, ಅದು ಕರೆಕ್ಟೇ. ನಾವೇನಾದ್ರೂ ಕೊಟ್ವಿ ಅನ್ಕೋ, ಜಾನ್ ಕಕ್ಕ ಯಾಕೆ ಹೀಗ್ ಮಾಡಿದ್ರಿ ಅಂತ ನಮ್ಗೆ ಬೈತಾಳೆ. ಹೋಗಿ ಅವ್ರ ಹತ್ರನೇ ಹೇಳೋಣ. ಬನ್ನಿ ಅತ್ಗೆ. ಹಬ್ಬ ದೇವ್ರೆ. ಅತ್ಗೆ ಅತ್ಗೆ ಅತ್ಗೆ. ಏನ್ ಪದ್ಮ? ರಾಜಲಕ್ಷ್ಮಿ ಮುಖಕ್ಕೇನೋ ಕ್ರೀಮ್ ಹಚ್ಕೊಂಡಿದ್ದಾಳಂತೆ. ಮುಖ ಎಲ್ಲ ಹಾಳು ಮಾಡ್ಕೊಂಡಿದ್ದಾಳೆ. ಅದೇನು ಅಂತ ಸ್ವಲ್ಪ ಹೋಗಿ ನೋಡು. ಒಂದ್ ವೇಳೆ ಬೀಗ್ರೇನಾದ್ರೂ ಈ ಸಮಯದಲ್ಲಿ ಮನೆಗ್ ಬಂದ್ರೆ ದೊಡ್ಡ ಗಲಾಟೆ ಮಾಡ್ತಾರೆ. ಹೋಗ್ ನೋಡು. ರಾಜಿ, ಸೀನು, ನೀನೇನಪ್ಪ ಇಲ್ಲಿ?
ಅಲ್ಲ, ರಾಜಿ ಸೀರೆ ನೀನ್ ಯಾಕೆ ಉಟ್ಕೊಂಡಿದ್ಯಾ? ರಾಜಿ ಎಲ್ಲೋ? ರಾಜಲಕ್ಷ್ಮಿನ ಆಟ ಆಡೋದಕ್ಕೆ ಕಳ್ಸಿದೀನಿ ಅತ್ತೆ. ಆಗ್ಲೇ ಹೊರಟೋದ್ರಾ? ಹೌದು ಅತ್ತೆ. ಅಷ್ಟರಲ್ಲಿ ನಮ್ಮಮ್ಮ ಮತ್ತೆ ಚಿಕ್ಕತ್ತೆ ರಾಜಲಕ್ಷ್ಮಿನ ಹುಡ್ಕೊಂಡು ಇಲ್ಲಿಗೆ ಬರೋದ್ ನೋಡ್ದೆ. ಅವ್ರಿಗೆ ಅನುಮಾನ ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ರಾಜಲಕ್ಷ್ಮಿ ಸೀರೆ ಉಟ್ಕೊಂಡೆ. ಅವ್ರನ್ನ ಮ್ಯಾನೇಜ್ ಮಾಡೋಷ್ಟ್ರಲ್ಲಿ ನನ್ನ ಪ್ರಾಣನೇ ಹೊರಟೋಗಿತ್ತು. ಈಗೇನೋ ಸರಿ ಹೋಯ್ತು ಕಣೋ. ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ನೀನೇನೋ ಸೀರೆ ಉಟ್ಕೊಂಡು ಮ್ಯಾನೇಜ್ ಮಾಡಿದೆ. ಇನ್ನು 2 ಗಂಟೆಗಳ ಕಾಲ ಅದು ಯಾರಿಗೂ ಗೊತ್ತಾಗ್ದೆ ಹೇಗೂ ಸಂಭಾಳಿಸೋದು? ಅಕಸ್ಮಾತ್ ಮನೇಲಿ ಎಲ್ರಿಗೂ ಗೊತ್ತಾಗ್ಬಿಡ್ತು ಅಂತ ಇಟ್ಕೋ. ಅಯ್ಯೋ, ಆಮೇಲೆ ಅವಳು ಕಾಲೇಜಿಗೆ ಹೋಗ್ಬಾರ್ದು ಅಂತ ಎಲ್ಲರೂ ಏನಾದ್ರೂ ಒಂದು ನೆಪ ಮಾಡಿ ತಡೆದು ಬಿಡ್ತಾರೆ. ನೋಡಿ ಅತ್ತೆ, ನೀವೇನು ಭಯ ಪಡಬೇಡಿ. ನಾನು ಈಗಲೇ ಹೋಗಿ ಆಟ ಗೆಲ್ಲೋವರೆಗೂ ಜೊತೆಲ್ಲ ಇದ್ದು ಬೇಗ ಕರ್ಕೊಂಡು ಬರ್ತೀನಿ. ಓಕೆನಾ? ನೀವು ಟೆನ್ಷನ್ನೇ ಮಾಡ್ಕೋಬೇಡಿ. ಸರಿ, ಈ ಸೀರೆ ನನಗೆ ಕೊಡು. ನೀನು ಹೋಗು ಹೋಗು ಹೋಗು. ಕಾಲೇಜ್ ನೋಡಿದ್ಯಾ ಆದ್ಯಾ? ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇವಾಗ ನೀನ್ ನೋಡ್ಬೇಕಿರೋದು ಕಾಲೇಜ್ನಲ್ಲ, ಗ್ರೌಂಡ್ನ. ಇಲ್ಲಿ ನಿನಗೆ ಸೀಟ್ ಸಿಗ್ಬೇಕು ಅಂದ್ರೆ ಹಾಕಿಲಿ ಪಾರ್ಟಿಸಿಪೇಟ್ ಮಾಡ್ಲೇಬೇಕು. ಈ ಕಾಲೇಜ್ ನೋಡೋದಕ್ಕೆ ನನಗೆ 2 ಕಣ್ಗಳು ಸಾಲ್ತಿಲ್ಲ. ಹೇಗಾದ್ರೂ ಸರಿ, ಹಾಕಿನಲ್ಲಿ ಗೆದ್ದು ಈ ಕಾಲೇಜಲ್ಲೇ ಓದ್ತೀನಿ. ಕ್ಯಾಂಪಸ್ ನೋಡು ಆದ್ಯಾ, ಎಷ್ಟು ಮುದ್ದಾಗಿದೆ. ಆಹಾ, ಹಾಗಾದ್ರೆ ಈ ಕ್ಯಾಂಪಸ್ಸಿಗೆ ಮುತ್ತು ಕೊಡ್ತೀಯಾ? ಮುತ್ತು ಕೊಡ್ತೀನೋ ಇಲ್ವೋ ಅದಂತೂ ಗೊತ್ತಿಲ್ಲ. ಈ ಕಾಲೇಜಲ್ಲಿ ಓದ್ಬೇಕು ಅನ್ನೋ ನನ್ನ ಕೋರಿಕೆನ ನಾನು ನೆರವೇರಿಸ್ಕೋತೀನಿ. ನಡಿ, ಗ್ರೌಂಡ್ಗೆ ಹೋಗೋಣ. ಆದ್ಯಾ, ಅವ್ರ ಬಟ್ಟೆಗಳು ಏನ್ ಆ ಥರ ಇದೆ? ಅವ್ರ ಮನೇಲಿ ಅವ್ರಿಗೇನು ಹೇಳಲ್ವಾ? ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿ ತರ ಅಲ್ಲ. ಅವ್ರ ಮನೆಯವರೇ ಅಂತಹ ಬಟ್ಟೆಗಳನ್ನ ತಗೊಳ್ಳಿ ಅಂತ ದುಡ್ಡು ಕೊಡ್ತಾರೆ. ಅಂದ್ರೆ ಚಿಕ್ಕ ಬಟ್ಟೆಗಳಿಗೆ ರೇಟ್ ಕಡಿಮೆ ಇರತ್ತಾ? ರಾಜಲಕ್ಷ್ಮಿ, ಬಟ್ಟೆ ಚಿಕ್ಕದಿದ್ರೆ ರೇಟ್ ಕಡಿಮೆ ಇರುತ್ತೆ ಅಂತಲ್ಲ, ಅದು ಸ್ಟೈಲ್. ಆ ಹುಡುಗಿರ್ನ ನೋಡು, ಎಷ್ಟು ಸ್ಟೈಲಿಶ್ ಆಗಿದ್ದಾರೆ. ಕಾಲೇಜಲ್ಲಿ ಹೀಗೆ ಇರ್ಬೇಕು, ಹೀಗೆ ಸ್ಟೈಲಿಶ್ ಆಗಿ ಡ್ರೆಸ್ಸಸ್ ಹಾಕೋಬೇಕು. ಆ ಥರ ಡ್ರೆಸ್ಗಳನ್ನ ಹೇಗೆ ಹಾಕೋತಾರೋ ಏನೋ. ಅದು ಫ್ಯಾಷನ್. ಹೋಗ್ತಾ ಹೋಗ್ತಾ ಮುಂದೆ ನಿಂಗೆ ಗೊತ್ತಾಗುತ್ತೆ. ಬಾ. Hey, may I ask your name? ಆದ್ಯ. Pretty. I'm Hussein. You're so beautiful. ಥ್ಯಾಂಕ್ ಯು. ಆದ್ಯಾ, ಯಾರವನು ಹಾ ಕಾಮೆಂಟ್ ಮಾಡ್ತಿದ್ದಾನೆ? ನೀನು ಥ್ಯಾಂಕ್ಸ್ ಬೇರೆ ಹೇಳ್ತಿದ್ಯಾ? ನನಗಂತೂ ಒಂದು ಕೊಡ್ಬೇಕು ಅನಿಸ್ತಿತ್ತು ಗೊತ್ತಾ? ರಾಜಿ, ಇದ್ರಲ್ಲಿ ತಪ್ಪೇನಿದೆ? ನೀನ್ ಸುಂದರವಾಗಿದ್ಯಾ ಅಂತ ಹೇಳ್ದ, ಅದಕ್ ನಾನ್ ಥ್ಯಾಂಕ್ ಯು ಅಂದೆ. ಅವನ್ ಯಾರೋ ಏನೋ ಒಂದೂ ಗೊತ್ತಿಲ್ಲ. ಅವನ್ ನಿನ್ನ ಹೊಗಳೋದು ತಪ್ಪಲ್ವಾ?
ಅವ್ರ ಗುರ್ತು ಪರಿಚಯ ನಮಗಿಲ್ದೆ ಹೋದ್ರು ಅವರು ಕೂಡ ನಮ್ ತರ ಮನುಷ್ಯರೇ ಅಲ್ವಾ? ಸುಂದರವಾಗಿರೋ ಬಿಳಿ ಗುಲಾಬಿ ನೋಡಿದ್ರೆ ನಿಂಗೇನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಇದು ಕೂಡ ಹಾಗೇನೆ. ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಸ್ಪೋರ್ಟ್ಸ್ ಕೋಟಾ ಸ್ಟೂಡೆಂಟ್ಸ್ ಎಲ್ರು ಇಂಡೋರ್ ಸ್ಟೇಡಿಯಂಗೆ ಈಗಲೇ ರಾಜಲಕ್ಷ್ಮಿ ಕಮ್. ಕಪಿಲ್ ಕಾಂತಾರಾವ್. ಸ್ಟ್ರಿಕ್ಟ್, ವೆರಿ ಸ್ಟ್ರಿಕ್ಟ್. ಡಿಸಿಪ್ಲಿನ್ ಅನ್ನೋದು ನನ್ನ ನರಗಳಲ್ಲಿ ಅಣುಗಳಲ್ಲೇ ಇದೆ. ದಟ್ ಈಸ್ ಕಾಂತಾರಾವ್. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಏರೋಪ್ಲೇನ್ ಇಂದ ಕೂಡ ಹಾರೋ ಕ್ಯಾರೆಕ್ಟರ್ ನಂದು. ರಮ್ಮಿ ಆಟದಲ್ಲಿರೋ ಚೋಕರ್ ತರ ಇದ್ದಾನೆ. ಇವನ್ ಏರೋಪ್ಲೇನ್ ಇಂದ ಹೇಗ್ ಹಾರ್ತಾನೋ. ಆದ್ಯ, ಕೋಚ್ಗೆ ಹಾಗೆಲ್ಲ ಅಂದ್ರೆ ಆಟ ಆಡಕ್ಕೆ ಬಿಡಲ್ಲ. ಆಮೇಲೆ ತಪ್ಪು ಆದ್ಯ. ಸೈಲೆನ್ಸ್. ಮೊದಲು ಡಿಸಿಪ್ಲಿನ್ ಇದ್ರೆ ಆಟ ಪಾಠ ಅದಾಗೆ ಬರುತ್ತೆ. ಹಾಕಿ ಅಂತ ಕರೆದ್ರೆ ಸಾಕು, ಕಾಗೆ ತರ ಹಾರ್ಕೊಂಡ್ ಬರುತ್ತೆ. ಯುದ್ಧದಲ್ಲಿ ಸೈನಿಕನ ಕೈಯಲ್ಲಿ ಕತ್ತಿ ಆಯುಧ, ಮತ್ತೆ ನಮ್ಮ ಆಯುಧ ನೋಡಿ, ಈ ಹಾಕಿ ಸ್ಟಿಕ್. ಈ ಹಾಕಿ ಸ್ಟಿಕ್ ಶತ್ರುಗಳನ್ನ ಸೋಲಿಸಿ ತುಳಿದ ಹಾಗೆ, ಕುಡ್ಕೊಂಡ್ ಬಂದ್ ಗಂಡಂಗೆ ಹೆಂಡತಿ ಹೊಡೆದ ಹಾಗೆ, ಕೊಳೆ ಆಗಿರೋ ಬಟ್ಟೆನ ಎತ್ತಿ ಕಲ್ಲಿಗೆ ಹೊಡೆಯೋ ಹಾಗೆ, ಈ ಹಾಕಿ ಸ್ಟಿಕ್ ಇಂದ ಬಾಲ್ನ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊಡೆದು ಕೊನೆಗೆ ಗೋಲ್ ಹೊಡಿಬೇಕು. ಈ ಕಾಲೇಜಲ್ಲಿ ಸೀಟ್ ತಗೋಬೇಕು. ಇವನ್ ಮಾಡ್ತಿರೋ ಓವರ್ ಆಕ್ಟಿಂಗ್ಗೆ ಆಡ್ತಿರೋ ಹುಡುಗಿರು ಕೂಡ ಮನೆಗೆ ಹೋಗಿ ಕೆಲಸ ಮಾಡ್ಕೋತಾರೆ. ಸೈಲೆನ್ಸ್. ಪದ್ಧತಿ, ವಿನಯ, ಏಕಾಗ್ರತೆ ಇವು ಒಬ್ಬ ಪ್ಲೇಯರ್ಗೆ ಇರಬೇಕಾಗಿರೋ ಇಂಪಾರ್ಟೆಂಟ್ ಕ್ವಾಲಿಟೀಸ್. ಅಟೆನ್ಷನ್. ಸರ್, ಅಯ್ಯೋ ಕೋಚ್. ಏನೆಲ್ಲರೂ ಹಾಗೆ ನಿಂತ್ಕೊಂಡಿದ್ದೀರಾ? ಇದೇನ್ ಮಿಲಿಟರಿ ಪೀರಿಯಡಾ? ಓಹೋ, ಇದು ನಿನ್ ಕೆಲ್ಸನ ಕಾಂತಾರಾವ್? ನಮಸ್ತೆ ಬಾಸ್. ಶೌರ್ಯ. ಓಹೋ, ನಾನು ಭಯಪಡಿಸೋಂತ ಶೌರ್ಯ ಅಲ್ಲ, ಜಸ್ಟ್ ಶೌರ್ಯ. ಮತ್ತೆ ಇವನು ಕಾಂತಾರಾವ್, ನನ್ನ ಅಸಿಸ್ಟೆಂಟ್. ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ, ಯಾಕೆ ಮಾಡ್ತಾನೆ ಅಂತಾನೂ ಗೊತ್ತಿಲ್ಲ. ಎಲ್ಲ ನಿಮ್ಮ ಅಭಿಮಾನ ಬಾಸ್. ಡಿಯರ್ ಪ್ಲೇಯರ್ಸ್, ಆಟ ಅಂದ್ರೆ ಯುದ್ಧ ಅಲ್ಲ, ಆಟ ಅಂದ್ರೆ ಇಷ್ಟ ಆಗಿರೋ ಫುಡ್ ತಿಂದ ಹಾಗೆ, ಇಷ್ಟವಾದ ಬೆಳೆನ ರೈತ ಬೆಳೆದ ಹಾಗೆ, ಇಷ್ಟ ಇರೋನು ಸಿನಿಮಾ ತೆಗೆದ ಹಾಗೆ, ಆ ರೀತಿ ಇಷ್ಟಪಡ್ಬೇಕು. ಆ ಇಷ್ಟ ಯಾವ ಕಷ್ಟನಾದ್ರೂ ಇಷ್ಟವಾಗಿ ಬದಲಾಯಿಸುತ್ತೆ. ಆ ಇಷ್ಟನೇ ನಮ್ಗೆ ಹೋರಾಡೋದನ್ನ ಕಲಿಸುತ್ತೆ, ಕಷ್ಟಗಳನ್ನ ತಡ್ಕೊಳ್ಳೋ ಶಕ್ತಿಯನ್ನ ಕೊಡುತ್ತೆ. ಆ ಇಷ್ಟನೇ ನಮ್ಮನ್ನ ಗೆಲುವಿನ ಹತ್ರಕ್ಕೆ ಸೇರಿಸುತ್ತೆ. ಆ ಇಷ್ಟನೇ ನಮಗೆ ಆಟನ ಆಸ್ವಾದಿಸೋ ಅದ್ಭುತನ ಹತ್ರ ಮಾಡುತ್ತೆ. ಹಾಗೆ ಆಸ್ವಾದಿಸೋ ರೀತಿ ಯಾರು ಆಟ ಆಡ್ತಾರೋ ಅವರೆಲ್ಲರೂ ನಿಜವಾದ ಆಟಗಾರರು. ಅವರೇ ನಿಜವಾದ ಗೆಲುವಿಗೆ ಮಾರ್ಗದರ್ಶಕರಾಗ್ತಾರೆ. ನಾನು ಗಂಡ್ಮಕ್ಳಿಗೆ ಆಟ ಹೇಳ್ಕೊಡಲ್ಲ, ಹೆಣ್ಮಕ್ಳಿಗೆ ಮಾತ್ರ ಹೇಳ್ಕೊಡ್ತೀನಿ. ಆದ್ರೆ ಹೆಣ್ಮಕ್ಳಿಗೆ ದುಡ್ಡು ಮಾತ್ರ ಅಡ್ಡಿ ಅಲ್ಲ, ಕಟ್ಟುಪಾಡುಗಳ ಅಡ್ಡಿ, ಮನೆ ದೊಡ್ಡವರಡ್ಡಿ. ಸಮಾಜದಲ್ಲಿ ಈ ಅಡ್ಡಗೋಡೆಗಳನ್ನೆಲ್ಲ ಒಡ್ಕೊಂಡು ತನ್ನ ಪ್ರಪಂಚನ ಸೇರೋದಕ್ಕೆ ಗ್ರೌಂಡ್ಗೆ ಕಾಲಿಡೋ ಪ್ರತಿ ಹೆಣ್ಣು ಮಕ್ಕಳಂದ್ರೆ ನನಗೆ ಗೌರವ. ಅಂತ ಹೆಣ್ಣು ಮಕ್ಕಳಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ.
ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ?